ಕಮಿಷನ್ ಚೋರ್ ಸರ್ಕಾರ, ಕಾಮ್ ಚೋರ್ ಮಂತ್ರಿಗಳು ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಬ್ರಹ್ಮಾಸ್ತ್ರ ಎಸೆದಿರ್ತಕ್ಕಂಥದ್ದು. 880 ಕೋಟಿ ರೂಪಾಯಿ ರಿಲೀಸ್ ಆದರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗ್ತಾ ಇಲ್ಲ. ಕಾರ್ಮಿಕ ಇಲಾಖೆಯಿಂದ ಇಎಸ್ಐ ಆಸ್ಪತ್ರೆಗೆ 60 ಕೋಟಿ ಬರೋದು ಬಾಕಿ ಇದೆ. ನೋಡಿ, ಪ್ರತಿ ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರ ಬಾಕಿ ಹಣವನ್ನು ಉಳಿಸಿಕೊಂಡಿದೆ. ಸರ್ಕಾರದಲ್ಲಿ ಕಾಮ್ಚೋರ್ ಸಚಿವರು ಅಂತ ಪೋಸ್ಟ್ ಮಾಡಿ ಸಿದ್ದರಾಮಯ್ಯ ಸರ್ಕಾರದ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಮಂಡನೆಗೂ ಮುನ್ನ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಷ್ಟೊಂದು ವಿಚಾರಗಳಲ್ಲಿ ಸರ್ಕಾರ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಅನ್ನುವಂಥದ್ದು. ಗುತ್ತಿಗೆದಾರರಿಗೆ ಬಿಲ್ ಕೊಡೋದು ಬಾಕಿ ಇದೆ. ಹಾಗೇನೆ ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ನಿನ್ನೆಷ್ಟೇ ಕೆಎಸ್ಆರ್ಟಿಸಿ ಸಿಬ್ಬಂದಿ ಪ್ರತಿಭಟನೆ ಮಾಡಿದ್ರು. ಹೀಗೆ ಸಾಕಷ್ಟು ವಲಯಗಳಲ್ಲಿ ಹಣಕಾಸು ಸಂದಾಯ ಮಾಡೋದನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಇದು ಒಂಥರ ಬಿಟ್ಟಿ ಭಾಗ್ಯ ಖಾಲಿ ಖಜಾನೆ ಅನ್ನೋ ಪರಿಸ್ಥಿತಿನ ಸರ್ಕಾರದ್ದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತಮಿಳುನಾಡು ಸರ್ಕಾರವನ್ನ ತರಾಟೆ ತಗೊಂಡಿರೋದು ನೆನಪು ಮಾಡ್ಕೊಳ್ಬಹುದು. ಬಿಟ್ಟಿ ಭಾಗ್ಯಗಳಿಂದಾಗಿ ಆಡಳಿತ ನಡೆಸೋಕ್ಕೆ ಬರೋದಿಲ್ಲ, ಹಂಗಲ್ಲ ಆಡಳಿತ ನಡೆಸೋದು ಅಂತ ಸುಪ್ರೀಂ ಕೋರ್ಟ್ ಚಾಟಿ ಏಟನ್ನ ಬೀಸಿತ್ತು. ಈಗ ಅದರ ಪ್ರತ್ಯಕ್ಷ ಉದಾಹರಣೆ ನಾವು ಕರ್ನಾಟಕದಲ್ಲಿ ನೋಡ್ಬೋದು. ಕಮಿಷನ್ ಚೋರ್ ಸರ್ಕಾರ, ಕಾಮ್ ಚೋರ್ ಮಂತ್ರಿಗಳು ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಬ್ರಹ್ಮಾಸ್ತ್ರ ಎಸೆದಿರ್ತಕ್ಕಂಥದ್ದು. 880 ಕೋಟಿ ರೂಪಾಯಿ ರಿಲೀಸ್ ಆದರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗ್ತಾ ಇಲ್ಲ. ಕಾರ್ಮಿಕ ಇಲಾಖೆಯಿಂದ ಇಎಸ್ಐ ಆಸ್ಪತ್ರೆಗೆ 60 ಕೋಟಿ ಬರೋದು ಬಾಕಿ ಇದೆ. ನೋಡಿ, ಪ್ರತಿ ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರ ಬಾಕಿ ಹಣವನ್ನು ಉಳಿಸಿಕೊಂಡಿದೆ. ಸರ್ಕಾರದಲ್ಲಿ ಕಾಮ್ಚೋರ್ ಸಚಿವರು ಅಂತ ಪೋಸ್ಟ್ ಮಾಡಿ ಸಿದ್ದರಾಮಯ್ಯ ಸರ್ಕಾರದ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಮಂಡನೆಗೂ ಮುನ್ನ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಷ್ಟೊಂದು ವಿಚಾರಗಳಲ್ಲಿ ಸರ್ಕಾರ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಅನ್ನುವಂಥದ್ದು. ಗುತ್ತಿಗೆದಾರರಿಗೆ ಬಿಲ್ ಕೊಡೋದು ಬಾಕಿ ಇದೆ. ಹಾಗೇನೆ ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ನಿನ್ನೆಷ್ಟೇ ಕೆಎಸ್ಆರ್ಟಿಸಿ ಸಿಬ್ಬಂದಿ ಪ್ರತಿಭಟನೆ ಮಾಡಿದ್ರು. ಹೀಗೆ ಸಾಕಷ್ಟು ವಲಯಗಳಲ್ಲಿ ಹಣಕಾಸು ಸಂದಾಯ ಮಾಡೋದನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಇದು ಒಂಥರ ಬಿಟ್ಟಿ ಭಾಗ್ಯ ಖಾಲಿ ಖಜಾನೆ ಅನ್ನೋ ಪರಿಸ್ಥಿತಿನ ಸರ್ಕಾರದ್ದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತಮಿಳುನಾಡು ಸರ್ಕಾರವನ್ನ ತರಾಟೆ ತಗೊಂಡಿರೋದು ನೆನಪು ಮಾಡ್ಕೊಳ್ಬಹುದು. ಬಿಟ್ಟಿ ಭಾಗ್ಯಗಳಿಂದಾಗಿ ಆಡಳಿತ ನಡೆಸೋಕ್ಕೆ ಬರೋದಿಲ್ಲ, ಹಂಗಲ್ಲ ಆಡಳಿತ ನಡೆಸೋದು ಅಂತ ಸುಪ್ರೀಂ ಕೋರ್ಟ್ ಚಾಟಿ ಏಟನ್ನ ಬೀಸಿತ್ತು. ಈಗ ಅದರ ಪ್ರತ್ಯಕ್ಷ ಉದಾಹರಣೆ ನಾವು ಕರ್ನಾಟಕದಲ್ಲಿ ನೋಡ್ಬೋದು. ಕಮಿಷನ್ ಚೋರ್ ಸರ್ಕಾರ, ಕಾಮ್ ಚೋರ್ ಮಂತ್ರಿಗಳು ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಬ್ರಹ್ಮಾಸ್ತ್ರ ಎಸೆದಿರ್ತಕ್ಕಂಥದ್ದು. 880 ಕೋಟಿ ರೂಪಾಯಿ ರಿಲೀಸ್ ಆದರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗ್ತಾ ಇಲ್ಲ. ಕಾರ್ಮಿಕ ಇಲಾಖೆಯಿಂದ ಇಎಸ್ಐ ಆಸ್ಪತ್ರೆಗೆ 60 ಕೋಟಿ ಬರೋದು ಬಾಕಿ ಇದೆ. ನೋಡಿ, ಪ್ರತಿ ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರ ಬಾಕಿ ಹಣವನ್ನು ಉಳಿಸಿಕೊಂಡಿದೆ. ಸರ್ಕಾರದಲ್ಲಿ ಕಾಮ್ಚೋರ್ ಸಚಿವರು ಅಂತ ಪೋಸ್ಟ್ ಮಾಡಿ ಸಿದ್ದರಾಮಯ್ಯ ಸರ್ಕಾರದ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಮಂಡನೆಗೂ ಮುನ್ನ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಷ್ಟೊಂದು ವಿಚಾರಗಳಲ್ಲಿ ಸರ್ಕಾರ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಅನ್ನುವಂಥದ್ದು. ಗುತ್ತಿಗೆದಾರರಿಗೆ ಬಿಲ್ ಕೊಡೋದು ಬಾಕಿ ಇದೆ. ಹಾಗೇನೆ ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ನಿನ್ನೆಷ್ಟೇ ಕೆಎಸ್ಆರ್ಟಿಸಿ ಸಿಬ್ಬಂದಿ ಪ್ರತಿಭಟನೆ ಮಾಡಿದ್ರು. ಹೀಗೆ ಸಾಕಷ್ಟು ವಲಯಗಳಲ್ಲಿ ಹಣಕಾಸು ಸಂದಾಯ ಮಾಡೋದನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಇದು ಒಂಥರ ಬಿಟ್ಟಿ ಭಾಗ್ಯ ಖಾಲಿ ಖಜಾನೆ ಅನ್ನೋ ಪರಿಸ್ಥಿತಿನ ಸರ್ಕಾರದ್ದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತಮಿಳುನಾಡು ಸರ್ಕಾರವನ್ನ ತರಾಟೆ ತಗೊಂಡಿರೋದು ನೆನಪು ಮಾಡ್ಕೊಳ್ಬಹುದು. ಬಿಟ್ಟಿ ಭಾಗ್ಯಗಳಿಂದಾಗಿ ಆಡಳಿತ ನಡೆಸೋಕ್ಕೆ ಬರೋದಿಲ್ಲ, ಹಂಗಲ್ಲ ಆಡಳಿತ ನಡೆಸೋದು ಅಂತ ಸುಪ್ರೀಂ ಕೋರ್ಟ್ ಚಾಟಿ ಏಟನ್ನ ಬೀಸಿತ್ತು. ಈಗ ಅದರ ಪ್ರತ್ಯಕ್ಷ ಉದಾಹರಣೆ ನಾವು ಕರ್ನಾಟಕದಲ್ಲಿ ನೋಡ್ಬೋದು. 37,000 ಕೋಟಿ ಬಾಕಿ ಬಿಲ್ ಬರೋದಿದೆ. 3 ವರ್ಷದಿಂದ 37,000 ಕೋಟಿ ಹಣ ಬಾಕಿ ಇದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಪ್ಲಾನ್ ಮಾಡ್ತಾ ಇದ್ದೀವಿ.
ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು 37,000 ಕೋಟಿ ಬಿಲ್ ಬರೋದು ಬಾಕಿ ಇದೆ. ದಿನ ಬೆಳಗಾದರೆ ನಾಡಿದ್ದು 1ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಬೇಕು. ಸೊ 37,000 ಬರೀ ಗುತ್ತಿಗೆದಾರರ ಹಣವೇ, ಅಂದ್ರೆ ಕಾಮಗಾರಿ ಆಗಿರೋದ್ರ ಹಣವೇ 37,000 ಕೋಟಿ ಬಾಕಿ ಇದೆ. ಇದೀಗ ನಮ್ಮ ಜೊತೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅಂತ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೀಗ ಒಂದ್ ಕಡೆ ನೀವು ಈಗ ಕಮಿಷನ್ ಆರೋಪವನ್ನ ಮಾಡ್ತಾ ಇದ್ದೀರಾ, ಮತ್ತೊಂದು ಕಡೆ ಎಲ್ಲ ಕಾಲದಲ್ಲೂ ಕೂಡ ಈ ಕಮಿಷನ್ ಆರೋಪ ಇತ್ತು ಅಂತಂದೇಳಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು. ಈ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ ಸರ್, ನಮಸ್ಕಾರ. ನಮ್ದು ಏನಾಗಿದೆ, ನಮಗೆ ಕಮಿಷನ್ ಆರೋಪ ನಮ್ದು ಮುಖ್ಯ ಅಲ್ಲ. ನಮಗೆ ಬರ್ತಕ್ಕಂಥ ಬಾಕಿ 37,000 ಕೋಟಿ ಪೆಂಡಿಂಗ್ ಬಿಲ್ ಬರೋದು ನಮಗೆ ಮುಖ್ಯ. ನಾವು ಕಮಿಷನ್ ಆರೋಪನೇ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ. ನಮ್ಗೆ ನಾವು ಬಾಕಿ ಬಿಲ್ ಕೊಡಿ ಅಂತಂದು ಹೇಳಿ ಸರ್ಕಾರದ ವಿರುದ್ಧ ನಾವು ಏನಾಗ್ತಿದೆ ಅಂದ್ರೆ ಮುಷ್ಕರ ನಡೆಸೋದಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಹೋಗ್ತಾ ಇದ್ದೀವಿ. 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ 37,000 ಕೋಟಿ. ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಸರ್ಕಾರದ್ದು ಅಂತ ಹೇಳ್ತಾರೆ. ದಯವಿಟ್ಟು ಹಳೆ ಸರ್ಕಾರದ್ದು ಅಂತಂದು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬಾರ್ದು. ನಮಗೆ 2 ವರ್ಷದ ಕಾದಿದ್ದೀವಿ, ಅವ್ರ ಮೇಲೆ ನಂಬಿಕೆ ಇಟ್ಟು ಕಾದಿದ್ದೀವಿ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಕಾದಿದ್ದೀವಿ. ನಮಗೆ 37,000 ಕೋಟಿ ಬರುವಂತ ಕೆಲಸ ಮಾಡಬೇಕು ಅಂತ ಹೇಳಿ. ಆದ್ರೆ ನೀವು ಕಂಪ್ಲೇಂಟ್ ಮಾಡಿ, ನೀವು ಯಾಕೆ ಸುಮ್ಮನೆ ಇದ್ದೀರಾ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಅದ್ರ ಜೊತೆಗೆ ಅವ್ರು ಹೇಳಿದ್ರು, ನೀವು ಕಾಮಗಾರಿಯನ್ನ ನಿಲ್ಲಿಸಿ ನೋಡೋಣ ಹಾಗಾದ್ರೆ ಅಂಥೇಳಿ ಒಂದು ರೀತಿಯಲ್ಲಿ ಸವಾಲು ಹಾಕೋ ರೀತಿಯಲ್ಲಿ ಇತ್ತು ತಮ್ಮ ಗುತ್ತಿಗೆದಾರರಿಗೆಲ್ಲ. ಇಲ್ಲ ಮಾನ್ಯ ಸ್ನೇಹಿತರೆ, ಇಲ್ಲಿ ಕೇಳಿ. ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರದ್ದು ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ತರವಾದ್ದು ನಾವು ಅವ್ರ ಇಲಾಖೆಯಲ್ಲಿ ಕಮಿಷನ್ ಇದೆ ಅಂತಂದೇಳಿ ನಾವು ಹೇಳಿಲ್ಲ, ನಾವು ಹೇಳೋದು ಇಲ್ಲ ಕಮಿಷನ್ ಬಗ್ಗೆ. ನಮ್ಗೇನಾಗ್ತಿದೆ, ಪೆಂಡಿಂಗ್ ಬಿಲ್ ಕೊಡ್ಸೋದಕ್ಕೆ ತಾವು ಸಹ, ವಿರೋಧ ಪಕ್ಷದವರು ಸಹ, ತಾವು ಮಾಧ್ಯಮದವರು ಎಲ್ಲ, ಮತ್ತೆ ಈಗ ಇರ್ತಕ್ಕಂಥ ಸರ್ಕಾರದ ಸಚಿವರುಗಳು ಎಲ್ಲರೂ ಸಹ ಪ್ರಾಮಾಣಿಕ 37,000 ಕೋಟಿ ಬಾಕಿ ಬಿಲ್ ಬರೋದಿದೆ. 3 ವರ್ಷದಿಂದ 37,000 ಕೋಟಿ ಹಣ ಬಾಕಿ ಇದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು 37,000 ಕೋಟಿ ಬಿಲ್ ಬರೋದು ಬಾಕಿ ಇದೆ. ದಿನ ಬೆಳಗಾದರೆ ನಾಡಿದ್ದು 1ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಬೇಕು. ಸೊ 37,000 ಬರೀ ಗುತ್ತಿಗೆದಾರರ ಹಣವೇ, ಅಂದ್ರೆ ಕಾಮಗಾರಿ ಆಗಿರೋದ್ರ ಹಣವೇ 37,000 ಕೋಟಿ ಬಾಕಿ ಇದೆ. ಇದೀಗ ನಮ್ಮ ಜೊತೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅಂತ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೀಗ ಒಂದ್ ಕಡೆ ನೀವು ಈಗ ಕಮಿಷನ್ ಆರೋಪವನ್ನ ಮಾಡ್ತಾ ಇದ್ದೀರಾ, ಮತ್ತೊಂದು ಕಡೆ ಎಲ್ಲ ಕಾಲದಲ್ಲೂ ಕೂಡ ಈ ಕಮಿಷನ್ ಆರೋಪ ಇತ್ತು ಅಂತಂದೇಳಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು. ಈ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ ಸರ್, ನಮಸ್ಕಾರ. ನಮ್ದು ಏನಾಗಿದೆ, ನಮಗೆ ಕಮಿಷನ್ ಆರೋಪ ನಮ್ದು ಮುಖ್ಯ ಅಲ್ಲ. ನಮಗೆ ಬರ್ತಕ್ಕಂಥ ಬಾಕಿ 37,000 ಕೋಟಿ ಪೆಂಡಿಂಗ್ ಬಿಲ್ ಬರೋದು ನಮಗೆ ಮುಖ್ಯ. ನಾವು ಕಮಿಷನ್ ಆರೋಪನೇ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ. ನಮ್ಗೆ ನಾವು ಬಾಕಿ ಬಿಲ್ ಕೊಡಿ ಅಂತಂದು ಹೇಳಿ ಸರ್ಕಾರದ ವಿರುದ್ಧ ನಾವು ಏನಾಗ್ತಿದೆ ಅಂದ್ರೆ ಮುಷ್ಕರ ನಡೆಸೋದಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಹೋಗ್ತಾ ಇದ್ದೀವಿ. 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ 37,000 ಕೋಟಿ. ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಸರ್ಕಾರದ್ದು ಅಂತ ಹೇಳ್ತಾರೆ. ದಯವಿಟ್ಟು ಹಳೆ ಸರ್ಕಾರದ್ದು ಅಂತಂದು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬಾರ್ದು. ನಮಗೆ 2 ವರ್ಷದ ಕಾದಿದ್ದೀವಿ, ಅವ್ರ ಮೇಲೆ ನಂಬಿಕೆ ಇಟ್ಟು ಕಾದಿದ್ದೀವಿ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಕಾದಿದ್ದೀವಿ. ನಮಗೆ 37,000 ಕೋಟಿ ಬರುವಂತ ಕೆಲಸ ಮಾಡಬೇಕು ಅಂತ ಹೇಳಿ. ಆದ್ರೆ ನೀವು ಕಂಪ್ಲೇಂಟ್ ಮಾಡಿ, ನೀವು ಯಾಕೆ ಸುಮ್ಮನೆ ಇದ್ದೀರಾ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಅದ್ರ ಜೊತೆಗೆ ಅವ್ರು ಹೇಳಿದ್ರು, ನೀವು ಕಾಮಗಾರಿಯನ್ನ ನಿಲ್ಲಿಸಿ ನೋಡೋಣ ಹಾಗಾದ್ರೆ ಅಂಥೇಳಿ ಒಂದು ರೀತಿಯಲ್ಲಿ ಸವಾಲು ಹಾಕೋ ರೀತಿಯಲ್ಲಿ ಇತ್ತು ತಮ್ಮ ಗುತ್ತಿಗೆದಾರರಿಗೆಲ್ಲ. ಇಲ್ಲ ಮಾನ್ಯ ಸ್ನೇಹಿತರೆ, ಇಲ್ಲಿ ಕೇಳಿ. ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರದ್ದು ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ತರವಾದ್ದು ನಾವು ಅವ್ರ ಇಲಾಖೆಯಲ್ಲಿ ಕಮಿಷನ್ ಇದೆ ಅಂತಂದೇಳಿ ನಾವು ಹೇಳಿಲ್ಲ, ನಾವು ಹೇಳೋದು ಇಲ್ಲ ಕಮಿಷನ್ ಬಗ್ಗೆ. ನಮ್ಗೇನಾಗ್ತಿದೆ, ಪೆಂಡಿಂಗ್ ಬಿಲ್ ಕೊಡ್ಸೋದಕ್ಕೆ ತಾವು ಸಹ, ವಿರೋಧ ಪಕ್ಷದವರು ಸಹ, ತಾವು ಮಾಧ್ಯಮದವರು ಎಲ್ಲ, ಮತ್ತೆ ಈಗ ಇರ್ತಕ್ಕಂಥ ಸರ್ಕಾರದ ಸಚಿವರುಗಳು ಎಲ್ಲರೂ ಸಹ